Hello students, welcome to financial accounting class. In today's class we are going to discuss about joint venture accounts, under that how to solve the problems under second method, or how to maintain the accounts in a joint venture under second method. So the second method is when a separate set of books is maintained in common on behalf of all the venturers in one place. So under this method I have already explained you all, we are supposed to maintain 3 accounts. So only 3 accounts we are going to maintain, and here we are not supposed to maintain separately co-venturers account. ನಾವು ಈ ಒಂದು ಸೆಕೆಂಡ್ ಮೆಥಡ್ ಅಲ್ಲಿ ಯಾವುದೇ ಕೋವೆಂಚರರ್ನ ಅಕೌಂಟನ್ನು ಸಪರೇಟ್ ಆಗಿ ಮೇಂಟೈನ್ ಮಾಡೋದಿಲ್ಲ. ಕೇವಲ 3 ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತೇವೆ ಅಥವಾ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ ಇನ್ಫಾರ್ಮೇಶನ್ ನ 3 ಅಕೌಂಟ್ಸ್ ಅಲ್ಲಿ. ಫಸ್ಟ್ ಅಕೌಂಟ್ ಏನ್ ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್, ಅಂಡ್ ಸೆಕೆಂಡ್ ಒನ್ ಕಂಬೈನ್ಡ್ ಕೋವೆಂಚರರ್ಸ್ ಅಕೌಂಟ್, and lastly joint bank account, Yes, let's see the problem now. Let me read it. Patil and Pandit entered into contract on joint venture and agreed to share the profit or losses in the ratio of 3:2. So illi profit sharing ratio enu 3:2. Right aside. Next, Patil brought rupees 30,000 and Pandit brought rupees 20,000 for the venture, and same is deposited in the bank. Purchased goods from Nagaraj worth rupees 50,000 and paid him rupees 40,000 in cash, and the balance in bills payable. So ileno Pandit and Patil ibru co-venturers ಜಾಯಿಂಟ್ ವೆಂಚರರ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಪಾಟೀಲ್ 30,000 ತಗೊಂಡ್ಬರ್ತಾನೆ ಬಿಸ್ನೆಸ್ಗೆ, ಪಂಡಿತ್ 20,000 ತಗೊಂಡ್ ಬರ್ತಾನೆ. ಈ ಎರಡು ಅಮೌಂಟ್ ಅನ್ನ ಅವರು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥದ್ದಾಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಮಾಡ್ತಾರೆ, ಗೂಡ್ಸ್ ಅನ್ನ ನಾಗರಾಜ್ ಅನ್ನೋನ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಎಷ್ಟು ಕೊಂಡ್ಕೊಳ್ತಾರೆ, 50,000 ಕೊಂಡ್ಕೊಳ್ತಾರೆ. 50,000 ಗೂಡ್ಸ್ ಅನ್ನ ಕೊಂಡ್ಕೊಂಡ್ರೆ ಅವನಿಗೆ 40,000 ಕ್ಯಾಶ್ ರೂಪದಲ್ಲಿ ಕೊಟ್ಬಿಡ್ತಾರೆ. ಓಕೆ, 40,000 ಕ್ಯಾಶ್ ರೂಪದಲ್ಲಿ ಕೊಟ್ಬಿಡ್ತಾರೆ. ಇನ್ನು ಉಳಿದಿದ್ದೆಷ್ಟು, ಅಫ್ಕೋರ್ಸ್ 10,000, 10,000 ಉಳಿಯುತ್ತೆ. ಆ 10,000ಕ್ಕೆ ಬಿಲ್ ಅನ್ನ ಕೊಡ್ತಕ್ಕಂಥದ್ದಾಗತ್ತೆ. ಬ್ಯಾಲೆನ್ಸ್ ಇನ್ ಬಿಲ್ಸ್ ಪೇಯಬಲ್ ಅಂತ ಇದೆ ನೋಡಿ. ನೆಕ್ಸ್ಟ್, paid rupees 2,000 for carriage and rupees 1,000 for insurance. All the goods were sold for rupees 72,000. Bill was duly met. Pass the necessary entries and prepare the ledger accounts under books separately maintained. ಇಲ್ಲಿ ನೋಡಿ, ನಿಮಗೆ ಫಸ್ಟ್ ಮೆಥಡ್ ಯಾವುದು, ಸೆಕೆಂಡ್ ಮೆಥಡ್ ಯಾವುದು ಅಂತ ಈ ಕಂಡುಹಿಡಿಯಲಿಕ್ಕೆ ಮೇಜರ್ಲಿ ಬೇಕಾಗಿರೋದೇನು ಅಂದ್ರೆ, ಇಲ್ಲಿ ಡೆಪಾಸಿಟೆಡ್ ಇನ್ ಬ್ಯಾಂಕ್ ಅಂತ ಹಾಕಿದ್ದೇನೆ ನೋಡಿ. This word helps you to identify this comes under second method. Okay, ಅದಕ್ಕೂ ನೆಕ್ಸ್ಟ್ ಅಂತ ಹೇಳಿದ್ರೆ ಲೆಡ್ಜರ್ ಅಕೌಂಟ್ಸ್ ಅಂಡರ್ ಬುಕ್ಸ್ ಸೆಪರೇಟ್ಲಿ ಮೇಂಟೈನ್ಡ್ ಅಂತಕ್ಕಂಥ ಲೈನ್ ಬಂತು ಅಂತ ಹೇಳಿದ್ರೆ obviously you have to prepare second ಮೆಥಡ್ ಅಂತ ಅರ್ಥ. ಸೆಕೆಂಡ್ ಮೆಥಡ್ ಅಂಡರ್ ಓಪನ್ ಮಾಡ್ಬೇಕು. ಸೊ ನಾವು ಓಪನ್ ಮಾಡಬೇಕಾಗಿರೋ ಅಕೌಂಟ್ಸ್ ಯಾವ್ದು, ಜಾಯಿಂಟ್ ವೆಂಚರ್, ಇದು ಕಂಪ್ಲೀಟ್ಲಿ ನಾಮಿನಲ್ ಅಕೌಂಟ್ ಬೇಸಿಸ್. ದೆನ್ ಕಂಬೈನ್ಡ್ ಕೋ ವೆಂಚರರ್ಸ್ ಅಕೌಂಟ್, ಇಟ್ಸ್ ಜಸ್ಟ್ ಲೈಕ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೆಂಗ್ ಓಪನ್ ಮಾಡ್ತೀವಲ್ಲ ಅದೇ ತರನೇ ಇದು ಕೂಡ ಕಂಬೈನ್ಡ್ ಪಾರ್ಟ್ನರ್ಸ್ ಅಕೌಂಟ್ ಓಪನ್ ಮಾಡಿದಾಗೇನೆ ಕಂಬೈನ್ಡ್ ಕೋ ವೆಂಚರರ್ಸ್ ಅಕೌಂಟ್. ಅವ್ರೇನ್ ಬಿಸ್ನೆಸ್ಗೆ ತಂದಿದ್ದಾರೆ, ಏನ್ ಬಿಸ್ನೆಸ್ ಇಂದ ತಗೊಂಡಿದ್ದಾರೆ, ಏನ್ ಎಕ್ಸ್ಪೆನ್ಸ್ ಮಾಡಿದ್ದಾರೆ ಎಲ್ಲದನ್ನು ನಾವಿಲ್ಲಿ ತೋರಿಸ್ತಾ ಹೋಗ್ತಕ್ಕಂಥದ್ದಾಗತ್ತೆ. ಅಂಡ್ ಲಾಸ್ಟ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ನಾವು ನೋಡ್ತಕ್ಕಂಥದ್ದಾಗತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ದ ಪ್ರಾಬ್ಲಮ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. Yes, here is the first account, joint venture account. Debit credit sides mention ಮಾಡಿಬಿಟ್ಟು particulars amount ಅನ್ನ ಬರೀತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಫಸ್ಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಐ ಆಲ್ರೆಡಿ ಟೋಲ್ಡ್ ಸೆಕೆಂಡ್ ಮೆಥಡ್ ಅಂಡರ್ ಅಲ್ಲಿ ಯಾವಾಗಲೂ
ಒಂದು ಬ್ಯಾಂಕಿನ ಥ್ರೂನೇ ಇಬ್ರು ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಎಷ್ಟು ಜನ ಜಾಯಿಂಟ್ ವೆಂಚರ್ ಅಲ್ಲಿ ಇರ್ತಾರೋ ಅವರೆಲ್ಲರೂ ವ್ಯವಹಾರವನ್ನ ನಡೆಸ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಪರ್ಸನ್ ಅನ್ನ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬೇಕಾಗತ್ತೆ. ಓಕೆ, ಪರ್ಸನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಏನೇನು ಬರೀಬೇಕಾಗತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬೇಕಾಗತ್ತೆ. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಪರ್ಚೇಸಸ್ 40,000. ಓವರ್ ಆಲ್ ಆಗಿ ಅವರು ಪರ್ಚೇಸ್ ಮಾಡಿದಷ್ಟು ನಾಗರಾಜ್ ಅನ್ನೋ ವ್ಯಕ್ತಿಯಿಂದ 50,000, ಬಟ್ ಅದರಲ್ಲಿ 40,000 ಕ್ಯಾಶ್ ಅನ್ನ ಪೇ ಮಾಡಿದ್ದಾರೆ. ರಿಮೈನಿಂಗ್ 10,000 ಅನ್ನ ಬಿಲ್ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗತ್ತೆ. ಅಂದ್ರೆ ಬಿಲ್ ಡ್ಯೂಲಿ ಮೆಟ್ ಅಂದ್ರೆ ಸೇಲ್ಸ್ ಆಗಿದ ತಕ್ಷಣವೇ ಆ ಬಿಲ್ ಅನ್ನ ಅವರು ಕೊಡ್ತಕ್ಕಂಥದ್ದಾಗತ್ತೆ, ಅಂದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನ ಕೊಡ್ತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಕ್ಯಾಶ್ ಪರ್ಚೇಸಸ್ 40,000. ದೆನ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ರೆಡಿಟ್ ಪರ್ಚೇಸಸ್ ದಟ್ ಈಸ್ ಆನ್ ಬಿಲ್. ಎಷ್ಟು ಓವರ್ ಆಲ್ ಪರ್ಚೇಸ್ ಮಾಡಿದ್ದು 50,000 ಮೈನಸ್ ಆ 50,000 ಅಲ್ಲಿ ಅಮೌಂಟ್ ಕ್ಯಾಶ್ ಕೊಟ್ಟಿದ್ದು 40,000, ರಿಮೈನಿಂಗ್ ಉಳಿಯೋದು 10,000. ಸೊ ಟು ಬಿಲ್ಸ್ ಪೇಯಬಲ್ ಅಕೌಂಟ್ 10,000 rupees. Then to joint bank account. ಸೊ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ನಾವು ಏನಕ್ಕೆ ಬರೀತೀವಿ ಅಂದ್ರೆ ಅವರು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿಬಿಡ್ತಾರೆ, ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಏನ್ ಮಾಡ್ತಾರೆ, ಅವ್ರು ತಗೊಂಡ್ ಬರ್ತಕ್ಕಂಥ ಕ್ಯಾಪಿಟಲ್ ರಿಲೇಟೆಡ್ ಅಮೌಂಟ್ ಎಲ್ಲದನ್ನು ಡೆಪಾಸಿಟ್ ಮಾಡಿ ಅದರಿಂದನೇ ತೆಗೆದುಕೊಂಡು ಅವರು ವ್ಯವಹಾರವನ್ನ ನಡೆಸ್ತಕ್ಕಂಥದ್ದಾಗತ್ತೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಆ ವ್ಯಕ್ತಿ ಖರ್ಚು ಮಾಡಿದಾನೆ ಅಂತ ಕೊಟ್ಟಿಲ್ಲ ಅಂದ್ರೆ ಅದು ಬ್ಯಾಂಕ್ ಇಂದ ತಗೊಂಡ್ ಖರ್ಚು ಮಾಡಿದ್ದಾರೆ ಅಂತಾನೆ ಅರ್ಥ. ಸೊ ಹಾಗಾಗಿ ನಾವಿಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗತ್ತೆ. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್. ವಾಟ್ ಆರ್ ದೋಸ್ ಎಕ್ಸ್ಪೆನ್ಸಸ್? ಕ್ಯಾರೇಜ್ ಅಂಡ್ ಇನ್ಸೂರೆನ್ಸ್. ಕ್ಯಾರೇಜ್ 2,000, ಇನ್ಸೂರೆನ್ಸ್ 1,000, ಓವರ್ ಆಲ್ 3,000. ದೆನ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್. ಸೊ ಅಂದ್ರೆ ಇಲ್ಲಿ ಸೇಲ್ ಆಗಿದ ತಕ್ಷಣ ಅಮೌಂಟ್ ಅನ್ನ ಬ್ಯಾಂಕಿಗೆ ಹಾಕೊಂಡು ಇರ್ತಕ್ಕಂಥದ್ದಾಗುತ್ತೆ. ಸೊ ಆ ರೀತಿಯಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಅಮೌಂಟೆಡ್ ಟು ₹72,000. ನೌ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಸೊ ಟೋಟಲ್ ಮಾಡಿದಾಗ 72,000 ಟೋಟಲ್ ಅಮೌಂಟ್ ಬರುತ್ತೆ. ಡಿಫ್ರೆನ್ಸ್ ಎಷ್ಟು ಬರುತ್ತೆ? 19,000 ನಮಗೆ ಡಿಫ್ರೆನ್ಸ್ ಫಿಗರ್. ದಟ್ ಈಸ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ಸ್ ಟು ಹೂಮ್? ಪಾಟೀಲ್ ಅಂಡ್ ಪಂಡಿತ್. ಪ್ರಾಫಿಟ್ 19,000 ಬಂದಿದೆ, ಅದನ್ನ ನಾವು ಪಾಟೀಲ್ ಮತ್ತೆ ಪಂಡಿತ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿಯಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 3:2. ಸೊ ಇಲ್ಲಿ 3:2 ಅಂದಾಗ ಪಾಟೀಲ್ ಅಕೌಂಟ್ಗೆ 19,000 ಇಂಟು 3 ಡಿವೈಡೆಡ್ ಬೈ 5 11,400 ಬರುತ್ತೆ. ಪಂಡಿತ್ ಅಕೌಂಟ್ಗೆ 19,000 ಇಂಟು 2 ಡಿವೈಡೆಡ್ ಬೈ 5 7,600 ಬರ್ತಕ್ಕಂಥದ್ದಾಗತ್ತೆ. ಸೊ ನೆಕ್ಸ್ಟ್ ಅಕೌಂಟ್ಸ್ ಬಂದ್ಬಿಟ್ಟು ಕೋ-ವೆಂಚರರ್ಸ್ ಅಕೌಂಟ್ ಅಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಕಂಬೈನ್ಡ್ ಕೋ-ವೆಂಚರರ್ಸ್ ಅಕೌಂಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪಾಟೀಲ್ ಅಂಡ್ ಪಂಡಿತ್ ಏನೆಲ್ಲ ಮಾಡಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಕ್ಕಂಥದ್ದಾಗತ್ತೆ. ಸೊ ಫಸ್ಟ್ ಅವರು ಅಮೌಂಟ್ ಅನ್ನ ಜಾಯಿಂಟ್ ವೆಂಚರ್ಗೆ ತಗೊಂಡ್ ಬರ್ತಾರೆ. ಎಷ್ಟೆಷ್ಟು? ಪಾಟೀಲ್ 30,000 ಅಂಡ್ ಪಂಡಿತ್ 20,000. ಸೊ ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ವೆಂಚರರ್ಸ್. ಸೊ ವೆಂಚರರ್ಸ್ ಯಾರ್ಯಾರು? ಪಾಟೀಲ್ ಮತ್ತೆ ಪಂಡಿತ್. ಪಾಟೀಲ್ ಕಾಲಮ್ ಅಲ್ಲಿ 30,000 ಬಿಕಾಸ್ ಹಿ ಬ್ರಾಟ್ 30,000. ಪಂಡಿತ್ ಕಾಲಮ್ ಅಲ್ಲಿ 20,000. ನೆಕ್ಸ್ಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಇಲ್ಲಿ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಲ್ವಾ, ದಟ್ ಪ್ರಾಫಿಟ್ ಅಮೌಂಟ್ ಈಸ್ ನಥಿಂಗ್ ಬಟ್ ಅ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತೇವೆ. ಸೊ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೇನೆ ಪ್ರಾಫಿಟ್ ಅಂತ ಹೇಳಿ. ಪಾಟೀಲ್ಗೆ 11,400, ಪಂಡಿತ್ಗೆ 7,600. ಸೊ ಬೇರೆ ಯಾವುದೇ ಎಂಟ್ರಿ ಈ ಒಂದು ಅಕೌಂಟ್ಗೆ ಸಂಬಂಧಪಟ್ಟಾಗ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಟೋಟಲ್ ಎಷ್ಟು ಬರುತ್ತೆ? 41,400, 27,600. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. To joint bank account, this is nothing but a balancing figure. Final balance paid is to 41,400 and 27,600. Next, joint bank account. It is very easy because joint bank account ಎಲ್ಲ figures maximum ನಮ್ಗೆ ಕರೆಸ್ಪಾಂಡಿಂಗ್ ಆಗ್ತಕ್ಕಂಥದ್ದು ಜಾಯಿಂಟ್ ವೆಂಚರ್ ಅಕೌಂಟ್ ಇಂದಾನು ಮತ್ತೆ ಕೋ-ವೆಂಚರರ್ಸ್ ಅಕೌಂಟ್ ಇಂದ, ಕಂಬೈನ್ಡ್ ಕೋ-ವೆಂಚರರ್ಸ್ ಅಕೌಂಟ್ ಇಂದ ಇದಕ್ಕೆ ಕರೆಸ್ಪಾಂಡಿಂಗ್ಸ್ ಆಗ್ತಕ್ಕಂಥದ್ದಾಗತ್ತೆ. ಇಲ್ಲಿ ನೋಡಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕ್ಯಾಶ್ ಪರ್ಚೇಸಸ್ 40,000.
by joint venture account bill duly met 10,000 credit purchase ಮಾಡಿದ್ದಾರೆ ಅಲ್ವಾ 10,000 that amount. Then by joint venture account expenses 3,000. Then by party account combined co-venturers account ಸೊ ಇದು ಎಲ್ಲಿನ ಅಮೌಂಟ್ ಇಬ್ರದ್ದು ಬೈ ಪಾಟೀಲ್ ಅಕೌಂಟ್ ಅಂತ ಒಂದಿದೆ ಬೈ ಪಂಡಿತ್ ಅಕೌಂಟ್ ಅಂತ ಒಂದಿದೆ. ದಿಸ್ ಇಸ್ ನಥಿಂಗ್ ಬಟ್ ಆರೋ ಮಾರ್ಕ್ ತೋರಿಸಿದ್ದೇನೆ ನೋಡಿ. ಆರೋ ಮಾರ್ಕ್ ಆಕ್ಚುಲಿ ಎರಡಕ್ಕೂ ಸಂಬಂಧಪಟ್ಟಿರೋದು 41,400 27,600 ಕೆಳಗಡೆಗೆ. ಸೊ ನೆಕ್ಸ್ಟ್ ಈ ಕಡೆಗೆ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಸೇಲ್ಸ್ 72,000 ಟು ಜಾಯಿಂಟ್ ವೆಂಚರ್ ಅಕೌಂಟ್ ಸೇಲ್ಸ್ ಎಷ್ಟಾಗಿತ್ತು 72,000 ಆಗಿತ್ತು. ದೆನ್ ಟು ಪಾಟೀಲ್ ಅಕೌಂಟ್ ಅಂಡ್ ಟು ಪಂಡಿತ್ ಅಕೌಂಟ್ ಅವ್ರು ಎಷ್ಟನ್ನ ಫಸ್ಟ್ ಡೆಪಾಸಿಟ್ ಮಾಡ್ಕೊಂಡಿದ್ದಾಗಿತ್ತು. ಸೊ ಕಂಬೈನ್ಡ್ ಕೋ ವೆಂಚರರ್ಸ್ ಅಕೌಂಟ್ ಇಂದ ಅದು ಬಂದಿರ್ತಕ್ಕಂಥದ್ದಾಗುತ್ತೆ. ಅಗೇನ್ ಹ್ಯಾವ್ ಶೋನ್ arrow mark here, that is 30,000 from Patil and 20,000 from Pandit. So ನಾವೀಗ ಟೋಟಲ್ ಮಾಡಿದಾಗ there should be a balance, correct. ಸೊ ಈ ರೀತಿಯಲ್ಲಿ ನಾವು ಸೆಕೆಂಡ್ ಮೆಥಡ್ ಅಂಡರ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. Yes, here is the second problem. Let me read it. Sangamesh and Basvesh of Bagalkot agreed to buy and sell Jawar on joint venture. Sangamesh contributed rupees 75,000 and Basvesh contributed rupees 50,000 and opened a joint bank account with the contributions. So ಇಲ್ಲಿ ಸಂಗಮೇಶ್ ಮತ್ತೆ ಬಸವೇಶ್ ಅಂತಕ್ಕಂಥವ್ರು ಕೋ-ವೆಂಚರರ್ಸ್. ಅವರು ಒಂದು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅನ್ನ ಅಂದ್ರೆ ಜಾವರ್ನ ಕೊಳ್ಳುವ ಮತ್ತು ಮಾರಾಟ ಮಾಡ್ತಕ್ಕಂಥ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಬಿಸ್ನೆಸ್ಗೆ ಸಂಗಮೇಶ್ 75,000 ತರ್ತಾರೆ, ಬಸವೇಶ್ 50,000 ತರ್ತಾರೆ. ಈ 75,000 ಮತ್ತು 50,000 ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡೋದ್ರ ಮೂಲಕ ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಸೊ ಹಿಯರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೋ ವಿ ಹ್ಯಾವ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಅಂಡರ್ ಸೆಕೆಂಡ್ ಮೆಥಡ್. ಓಕೆ, ದೆನ್ they purchased 90 bags of jawar at rupees 1,000 per bag, paid for freight rupees 5,000, octroi and other charges rupees 5,000. They sold 85 bags at rupees 1,400 each and Sangamesh took the remaining bags of jawar for rupees 6,500. This is only the different point when compared to the first problem. So idralli different point ಏನಂದ್ರೆ ಸಂಗಮೇಶ್ took the remaining bags of jawar for rupees 6,500 ಅಂತಕ್ಕಂಥದ್ದು. ಸೊ ಇಲ್ಲಿ 90 ಚೀಲವನ್ನ 1,000ಕ್ಕೆ ಒಂದು ಚೀಲದಂತೆ ತಗೊಳ್ತಾರೆ. ಅಂದ್ರೆ 90 bags into 1,000 rupees ಎಷ್ಟಾಗುತ್ತೆ 90,000. ಸೊ ಟೋಟಲ್ ಪರ್ಚೇಸ್ ಎಷ್ಟಾಗುತ್ತೆ 90,000. ದೆನ್ ಫ್ರೈಟ್ಗೆ ಮತ್ತೆ ಆಕ್ಟ್ರಾಯ್ ಮತ್ತೆ ಅದರ್ ಚಾರ್ಜಸ್ಗೆ ಸೇರಿಸ್ಬಿಟ್ಟು 5,000 ಅಂಡ್ 5,000 10,000 ಆಗುತ್ತೆ. ಮತ್ತೆ ದೇ ಸೋಲ್ಡ್ 85 bags at rupees 1,400 each. 85 bags into rupees 1,400 ಮಾಡಿದ್ರೆ we are going to get the amount 1,19,000 and Sangamesh took the remaining bags of jawar for rupees 6,500. So prepare necessary ledger accounts in the common books maintained assuming that all receipts and payments are made through joint bank account. So ಇದನ್ನು ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಬಂದಿದ ತಕ್ಷಣನೇ ನಮಗೆ ಈಸಿಯಾಗಿ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. Yes, here is the solution. First, joint venture account. Debit credit mention ಮಾಡಿ, particulars amount. So first, to joint bank account, cash purchases 90 bags into 1,000 per bag, 90,000 to joint bank account. Expenses paid, freight ಗೆ 5,000, octroi and other charges ಗೆ 5,000, overall ಆಗಿ 10,000. Then by joint bank account, cash sales ಎಷ್ಟು ಮಾಡಿದಾನೆ 85 ಚೀಲ ಇಂಟು ಒಂದು ಚೀಲಕ್ಕೆ ಎಷ್ಟು 1,400 rupees. So we are going to get the amount 1,19,000. Then by ಸಂಗಮೇಶ್ ಅಕೌಂಟ್ ರಿಮೈನಿಂಗ್ ಸ್ಟಾಕ್ ಅನ್ನ ಅವ್ನು ತಗೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೈ ಸಂಗಮೇಶ್ ಅಕೌಂಟ್ ರಿಮೈನಿಂಗ್ ಗೂಡ್ಸ್ ಟೇಕೆನ್ ಓವರ್ ಬೈ ಸಂಗಮೇಶ್, ಬಿಸ್ನೆಸ್ಗೆ ಅದು ಇನ್ಕಮ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಓಪನ್ ಮಾಡಿದಾಗ ವಿ ಹ್ಯಾವ್ ಟು ಶೋನ್ ಇಟ್ ಬೈ ಸಂಗಮೇಶ್ ಅಕೌಂಟ್ 6,500.
ಸೊ ನಾ ಆಲ್ರೆಡಿ ಹೇಳಿದ್ದೇನೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಏನಕ್ಕೆ ಮಾಡ್ತೇವೆ, ಬ್ಯಾಂಕ್ ಥ್ರೂ ಡೆಪಾಸಿಟ್ ಮಾಡಿ ಬ್ಯಾಂಕ್ ಥ್ರೂನೇ ಎಲ್ಲ ವ್ಯವಹಾರವನ್ನು ಅವರು ಇಲ್ಲಿ ನಡೆಸ್ತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಹೆಸರನ್ನ ಕೊಡದೆ ಹೋದಾಗ ನಾವು ಅದನ್ನೇ ಬರೀಬೇಕಾಗತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತಾನೆ ಬರೀಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಉಳಿದಿರೋ ಸ್ಟಾಕ್ ಅನ್ನ ಸಂಗಮೇಶ್ ತಗೊಂಡು ಹೋಗಿದ್ದಾನೆ ಅಂತ ಕೊಟ್ಟಿರೋದ್ರಿಂದ ಸೊ ಬೈ ಸಂಗಮೇಶ್ ಅಕೌಂಟ್ ರಿಮೈನಿಂಗ್ ಗೂಡ್ಸ್ ಟೇಕನ್ ಓವರ್ ಬೈ ಸಂಗಮೇಶ್ ಅಂತ ಮೆನ್ಷನ್ ಮಾಡ್ತಕ್ಕಂಥದ್ದಾಗತ್ತೆ. ಸೊ ನಾವು ಟೋಟಲ್ ಇಟ್, ಸೊ ಟೋಟಲ್ ಎಷ್ಟು ಬರುತ್ತೆ, 1,25,500. So difference amount is 25,500. That is nothing but a profit. So to profit transfers to Sangamesh account 25,500 into 1/2 equal ಆಗಿ ಇಬ್ಬರಿಗೆ ಆ ಅಮೌಂಟ್ ಅನ್ನ ಹಂಚತಕ್ಕಂಥದ್ದಾಗತ್ತೆ. ಸೊ ದೆನ್ ಸಂಗಮೇಶ್ ಅಕೌಂಟ್ಗೆ 12,750, ಬಸವೇಶ್ ಅಕೌಂಟ್ಗೆ 12,750 ಆಗ್ತಕ್ಕಂಥದ್ದಾಗತ್ತೆ. And next accounts, yes, the next is combined co-venturers account, particulars Sangamesh, Basvesh, particulars Sangamesh and Basvesh, debit credit kodanu mention ಮಾಡಿ. So first, what contributed by Sangamesh and Basvesh towards joint venture? By joint bank account, by joint bank account contributed by venturers. Sangamesh ಕಡೆಯಿಂದ 75,000, Basvesh ಕಡೆಯಿಂದ ಎಷ್ಟು 50,000, 50,000. Then by joint venture account, ದಿಸ್ ಇಸ್ ನಥಿಂಗ್ ಬಟ್ ಅ ಪ್ರಾಫಿಟ್ ಅಮೌಂಟ್. ಡಿಸ್ಟ್ರಿಬ್ಯೂಟ್ ಆಯ್ತಲ್ಲ ಈಕ್ವಲ್ ಆಗಿ, ಯಾಕೆಂದ್ರೆ ಕ್ವಶನ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ರೇಷಿಯೋ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಈಕ್ವಲಿ. ಸೊ ಬೈ ಜಾಯಿಂಟ್ ವೆಂಚರ್ ಅಕೌಂಟ್, ಪ್ರಾಫಿಟ್ ಆಫ್ ಜಾಯಿಂಟ್ ವೆಂಚರ್ 12,750 ಫಾರ್ ಸಂಗಮೇಶ್ ಅಂಡ್ ಸೇಮ್ 12,750 ಫಾರ್ ಬಸವೇಶ್. ನೆಕ್ಸ್ಟ್, ಟು ಜಾಯಿಂಟ್ ವೆಂಚರ್ ಅಕೌಂಟ್, ಟು ಜಾಯಿಂಟ್ ವೆಂಚರ್ ಅಕೌಂಟ್ ಗೂಡ್ಸ್ ಟೇಕನ್ ಓವರ್ ಬೈ ಸಂಗಮೇಶ್. ರಿಮೈನಿಂಗ್ ಗೂಡ್ಸ್ ಅನ್ನ ಸಂಗಮೇಶ್ ತಗೊಂಡಿದ್ದಾನಲ್ಲ, ದಟ್ ಒನ್. ಟು joint venture account goods taken over by Sangamesh 6,500. Now we have to balance it. So total 87,750 of Sangamesh and from Basvesh 62,750. So ನಾವು ಇದನ್ನ ಬ್ಯಾಲೆನ್ಸ್ ಮಾಡಿದಾಗ ಡಿಫರೆನ್ಸ್ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಅದನ್ನ ನಾವು ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೇವೆ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫೈನಲ್ ಬ್ಯಾಲೆನ್ಸ್ ಪೇಡ್, ಬ್ಯಾಲೆನ್ಸಿಂಗ್ ಫಿಗರ್ 81,750 for Sangamesh and 62,750 for Basvesh. Next account is joint bank account. ಇದಕ್ಕೂ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿ, ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಂಡ್ ರುಪೀಸ್. ಸೊ ಇಲ್ಲಿ ಇನ್ನೂ ಈಸಿಯಾಗಿ ಹೇಳೋದಾದ್ರೆ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಅಂತ ಇರುತ್ತೋ ಅವೆಲ್ಲ ಎಂಟ್ರೀಸ್ ಅನ್ನ ಕರೆಸ್ಪಾಂಡಿಂಗ್ ತಂದು ಇಲ್ಲಿ ಬರೀತಕ್ಕಂಥದ್ದಾಗುತ್ತೆ. ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಇಂದ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕ್ಯಾಶ್ ಪರ್ಚೇಸಸ್ 90,000, by joint venture account expenses 10,000, then by Sangamesh account combined co-venturers account difference ಏನ್ ಬಂದಿದೆ ಅಲ್ವಾ, ಬ್ಯಾಲೆನ್ಸಿಂಗ್ ಫಿಗರ್ paid to that ಅಂತ 81,750. then by Basvesh account combined co-venturers account ಕಡೆಯಿಂದ what is the amount, 62,750. next, to joint venture account sales 1,90,000. then to Sangamesh account combined co-venturers ಅವನೇನು ಬಿಸ್ನೆಸ್ ಗೆ ತಗೊಂಡ್ ಬಂದಿದ್ದಲ್ಲ that amount 75,000. then to Basvesh account, so this is also same 50,000 which has been brought by the Basvesh to our joint venture business. So like this we have to solve the problem under second method. Hope so you all get this. Thank you.